ಮತ್ತೊಂದು ಸುದ್ದಿ ಅತ್ತ ಗಮನ ಹರಿಸೋಣ. ನೋಡಿ, ರಿಪಬ್ಲಿಕ್ ಕನ್ನಡ ಮಾಡಿದಂತಹ ಸುದ್ದಿ ಸಂಸತ್ನಲ್ಲೂ ಕೂಡ ಸದ್ದು ಮಾಡಿದೆ, ರಾಜ್ಯಸಭೆಯಲ್ಲೂ ಕೂಡ ಸದ್ದು ಮಾಡಿದೆ. ರಿಪಬ್ಲಿಕ್ ಕನ್ನಡದ ವರದಿ ಸಂಸತ್ನಲ್ಲೂ ಕೂಡ ಸದ್ದು ಮಾಡಿರುವಂತಹ ಸುದ್ದಿ ಇದು. ರಿಪಬ್ಲಿಕ್ ಕನ್ನಡದ ವರದಿ ದೇಶಾದ್ಯಂತ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಡಿ.ಕೆ. ಸುರೇಶ್ ಅವರ ವಿಚಾರ ಇದೆಯಲ್ಲ, ಅವರ ಹೇಳಿಕೆ ಇದೆಯಲ್ಲ, ಆ ಹೇಳಿಕೆಗೆ ರಾಜ್ಯಸಭೆಯಲ್ಲೂ ಕೂಡ ಸದ್ದು ಮಾಡಿದೆ. ಸಚಿವ ಪಿಯೂಷ್ ಗೋಯಲ್ ಅವರು, ಕೇಂದ್ರ ಸಚಿವರು, ಅವರು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರು ಕ್ಷಮೆ ಕೇಳಬೇಕು ಅಂದಿದ್ದಾರೆ. ರಾಜ್ಯಸಭೆಯಲ್ಲಿ ಡಿ.ಕೆ. ಸುರೇಶ್ ಅವರು ಕ್ಷಮೆ ಕೇಳಬೇಕು ಅಂತೇಳಿ ಪಟ್ಟು ಹಿಡಿದಿದ್ರು ಇವತ್ತು. ಮತ್ತೊಂದು ಕಡೆ ಅವರ ತಲೆದಂಡ ಆಗಬೇಕು ಅಂತೇಳಿ ಪಟ್ಟು ಹಿಡಿದು ಕೂತಿದ್ದಾರೆ. ಅಂದರೆ ಬಿಜೆಪಿಗೆ ಒಂದು ಅಸ್ತ್ರ ಅಂತೂ ಸಿಕ್ಕಿದೆ. ಪಿಯೂಷ್ ಗೋಯಲ್ ಅವರು ಇವತ್ತು ಸಂಸತ್ನಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಆ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಡಿ.ಕೆ. ಸುರೇಶ್ ಅವರ ಹೇಳಿಕೆ, ಅವ್ರು ಹೇಳಿರೋದೇನು? ಡಿ.ಕೆ. ಸುರೇಶ್ ಅವರು, ನಾವು ತೆರಿಗೆ ಹಣವನ್ನು ಕಟ್ತಾ ಇದ್ದೀವಿ, ಆದರೆ ನಮ್ಗೆ ಎಷ್ಟು ಬರ್ತಾ ಇದೆ ವಾಪಸ್? ಕೇವಲ 13% ಅಷ್ಟೇ. 100 ರೂಪಾಯಿ ಕಟ್ಟಿದ್ರೆ ಅದರಲ್ಲಿ 13% ಮಾತ್ರ ಬರ್ತಾ ಇದೆ. ಆದರೆ ನಾರ್ತ್ ಭಾರತದಲ್ಲಿ, ಅಂದರೆ ಉತ್ತರ ಭಾರತದಲ್ಲಿ, ಅದರಲ್ಲೂ ಬಿಹಾರ, ಜಾರ್ಖಂಡ್, ಇಲ್ಲೆಲ್ಲ 4,900 ರೂಪಾಯಿ, 1,000 ರೂಪಾಯಿ, 2,000 ರೂಪಾಯಿ, ಈ ಥರ ಬಿಹಾರ, ಜಾರ್ಖಂಡ್, ಉತ್ತರ ಪ್ರದೇಶ ಅಲ್ಲೆಲ್ಲವೂ ಕೂಡ ಜಾಸ್ತಿ ಹೋಗ್ತಾ ಇದೆ. 100 ರೂಪಾಯಿಗೆ ಅವ್ರಿಗೆ 1,000 ರೂಪಾಯಿ ವಾಪಸ್ ಆಗುತ್ತೆ. ಅದೇ ನಾವು ಕರ್ನಾಟಕದವ್ರಿಗೆ 100 ರೂಪಾಯಿ ಕಟ್ಟಿದ್ರೆ ಟ್ಯಾಕ್ಸನ್ನು, ಅದರಲ್ಲಿ 13 ರೂಪಾಯಿ ಮಾತ್ರ ವಾಪಸ್ ಬರ್ತಾ ಇದೆ. ಈಗ ಅದು ಕೂಡ ಬರ್ತಾ ಇಲ್ಲ ಅಂತೇಳಿ, ಹೀಗೆ ಆದರೆ ದೇಶ ವಿಭಜನೆ ಆಗಬೇಕಾಗತ್ತೆ ಅಂತ ಹೇಳಿದ್ದಾರೆ. ನೋಡಿ, ಅದು ಅವ್ರು ಹೇಳಿಕೆ ಕೊಟ್ಟಿದ್ದು ತಪ್ಪು. ಅವರ ವಿಚಾರವನ್ನು ಅಲ್ಲಿ ವ್ಯಕ್ತಪಡಿಸಿದ್ರಲ್ಲ, ಅದು ರೀತಿ ಸರಿ ಇಲ್ಲ. ಒಂದು ರೀತಿಯಲ್ಲಿ ಅವರೇ ಕೈಗೆ ಕೋಲ್ ಕೊಟ್ಟು, ಅಂದರೆ ಬಿ ಜೆ ಪಿಯವರ ಕೈಗೆ ಕೋಲ್ ಕೊಟ್ಟು ಒಡಿಸ್ಕೊಂಡಂಥ ಸಂದರ್ಭ ಈಗ ಬಂದೊದಗಿದೆ. That the honorable leader of the opposition has not condemned the statement made by his senior colleague, has not condemned the statement by a member of parliament of his party, despite him being the brother of the deputy chief minister of their state. And it clearly shows that the Congress party is not entirely against the views of the honorable member of parliament from Karnataka. तीसरी बात बोलता हूं, अगर कोई भी देश को तोड़ने की बात किया, हम कभी सहन नहीं करेंगे, चाहे वो किसी पार्टी का हो, चाहे मेरे पार्टी का हो, चाहे उनके पार्टी का हो, चाहे और किसी के। इस देश को एकता रखने के लिए कोई कहे या नहीं कहे, मैं खुद मल्लिकार्जुन खड़गे होके कहूंगा, कन्याकुमारी से लेकर कश्मीर तक हम एक हैं, एक रहेंगे, एक देश रहेंगे। मैं कांग्रेस को पूछना चाहता हूं कि आपका रुख क्या है, इसमें आपका रवैया क्या है? आप उसके इस स्टेटमेंट के साथ है? अगर साथ नहीं है तो मैं कांग्रेस ने मांगता हूं उनके ऊपर एक्शन लिया जाए, और उसके साथ जिन्होंने अपमान किया है उसके ऊपर एक्शन लिया जाए, और कांग्रेस इसके बारे में माफी मांगना चाहिए। कांग्रेस को पूछना चाहता हूं कि आपका रुख क्या है, इसमें आपका रवैया क्या है? आप उसके इस स्टेटमेंट के साथ है? अगर साथ नहीं है तो मैं कांग्रेस ने मांगता हूं उनके ऊपर एक्शन लिया जाए, और उसके साथ जिन्होंने अपमान किया है उसके ऊपर एक्शन लिया जाए, और कांग्रेस ನೋಡಿ, ಇನ್ನು ಪ್ರತ್ಯೇಕವಾದಂಥ ರಾಷ್ಟ್ರದ ಹೇಳಿಕೆ ಇದೆಯಲ್ಲ, ಈ ವಿಚಾರವಾಗಿ ಡಿ.ಕೆ. ಸುರೇಶ್ ಅವರು ಇವತ್ತು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಬೇಕಾದ್ರೆ ಸಮರ್ಥಿಸಿಕೊಂಡಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ಇವತ್ತು ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದ್ದಾರೆ ದೆಹಲಿಯಲ್ಲಿ. ಆಗ ಅವರು ಸಮರ್ಥಿಸಿಕೊಂಡಿದ್ದಾರೆ. ಗಾಂಧಿ ಕೊಂದ ಪಕ್ಷ ಬಿಜೆಪಿ, ಸ್ವಾತಂತ್ರ್ಯ ತಂದು ಕೊಟ್ಟಿದ್ದು ನಾವು. ತಮಿಳುನಾಡಿನ ಹಲವೆಡೆ ಪ್ರತ್ಯೇಕ ರಾಷ್ಟ್ರದ ಚರ್ಚೆ ನಡೀತಾ ಇದೆ. ಕರ್ನಾಟಕಕ್ಕೆ ಆಗ್ತಾ ಇರುವಂಥ ಅನ್ಯಾಯದ ಬಗ್ಗೆ ನಾನು ಮಾತನಾಡಿದ್ದೀನಿ ಅಂತೇಳಿ ಅವರು ಸಮರ್ಥಿಸಿಕೊಂಡಿದ್ದಾರೆ ತಮ್ಮ ಹೇಳಿಕೆಯನ್ನು. ಬಿ ಜೆ ಪಿಯವರು ಇವತ್ತೇನು ವಾಗ್ದಾಳಿಯನ್ನು ನಡೆಸಿದ್ದಾರಲ್ಲ, ಆ ವಾಗ್ದಾಳಿಗೆ ಅವರಿಂದ ಪಾಠ ಕಲಿಯುವ ಅವಶ್ಯಕತೆ ನಮಗಿಲ್ಲ. ಭಾರತ ಜೋಡೋ ಯಶಸ್ವಿಯಾಗಿತ್ತು, ಅದು ಸಹಿಸೋದಕ್ಕಾಗದೆ ಈ ರೀತಿಯಾಗಿ ಷಡ್ಯಂತ್ರವನ್ನು ಮಾಡ್ತಿದ್ದಾರೆ. ಈಶ್ವರಪ್ಪ ಅವರ ಸರ್ಟಿಫಿಕೇಟ್ ಕೂಡ ನನಗೆ ಬೇಕಿಲ್ಲ ಅಂತ ಹೇಳಿದ್ದಾರೆ. ಕೇಳಿ. ಭಾರತೀಯ, ನಾನೊಬ್ಬ ಕನ್ನಡಿಗ.
ಹೆಮ್ಮೆಯಿಂದ ಹೇಳ್ಕೊತೀನಿ. ನಾನೆಲ್ಲೂ ಕೂಡ ವಿಭಜನೆ ಮಾತಾಡಿಲ್ಲ. ಧೋರಣೆಗಳು ಮುಂದುವರೆದೇ ದಕ್ಷಿಣ ಭಾರತದ ಕೂಗು ಅನಿವಾರ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದ್ದೇನೆ. ಮಾಧ್ಯಮಗಳಲ್ಲಿ ಭಾರತೀಯ ಜನತಾ ಪಕ್ಷದವರು ನನ್ನ ಹೇಳಿಕೆಯನ್ನು ತಿರ್ಚ್ತಾ ಇದ್ದಾರೆ. ನಾಮಫಲಕಗಳನ್ನು ಬದಲಾಯಿಸ್ದಂಗೆ ಪ್ರತಿಯೊಬ್ಬರ ಹೇಳಿಕೆಯನ್ನು ತಿರ್ಚೋದ್ರಲ್ಲಿ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ನಿಸೀಮರು ಅಂತಕ್ಕಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ. ಸೊ ಇವತ್ತು ನಮ್ಮ ವಾಕ್ ಸ್ವಾತಂತ್ರ್ಯವನ್ನು ಕೂಡ ಕಸಿತಕ್ಕಂಥ ಪ್ರಯತ್ನಗಳು ಬಹಳ ದಟ್ಟವಾಗಿ ಇರತಕ್ಕಂಥದ್ದನ್ನು ಇವತ್ತು ನಾನು ನೋಡ್ತಾ ಇದ್ದೇನೆ. ನಾನು ರಾಷ್ಟ್ರ ವಿಂಗಡಣೆ ಬಗ್ಗೆ ಮಾತನಾಡಿಲ್ಲ. ರಾಷ್ಟ್ರ ವಿಂಗಡಣೆ ಏನು ಪರಿಸ್ಥಿತಿ ಇವತ್ತು ಏನು ದೇಶ ಒಕ್ಕೂಟ ವ್ಯವಸ್ಥೆಯಲ್ಲಿ ಆಡಳಿತವನ್ನು ನಡೆಸ್ತಾ ಇರ್ತಕ್ಕಂಥವರು ಯಾವ ರೀತಿಯಾಗಿ ಒಕ್ಕೂಟ ವ್ಯವಸ್ಥೆಯನ್ನು ನಡೆಸ್ಕೊಂಡು ಯಾವ ರೀತಿಯಾದಂಥ ಮಲತಾಯಿ ಧೋರಣೆಯನ್ನು ತೋರ್ತಾ ಇದ್ದಾರೆ ಅದರ ವಿರುದ್ಧ ಧ್ವನಿಯನ್ನು ಎತ್ತಿದ್ದೇನೆ. ಇವತ್ತು ಕರ್ನಾಟಕಕ್ಕೆ ನೋಡಿ, ಇನ್ನು ಡಿ ಕೆ ಸುರೇಶ್ ಅವರ ಈ ಒಂದು ಹೇಳಿಕೆಗೆ ಒಂದು ರೀತಿಯಲ್ಲಿ BJP ಹಾಗೂ JDSನ ನಾಯಕರಿಗೂ ಕೂಡ ಅಸ್ತ್ರವಾಗಿದೆ. ನೋಡಿ, ಇವತ್ತು HD ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು ನೇರವಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಲ್ಲು ಹೊಡೆಯೋರನ್ನ ಲೋಕಸಭೆ ಕಳಿಸಿದ್ರೆ ಇನ್ನೇನಾಗುತ್ತೆ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಆ ಮೂಲಕ ನೇರವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಕೇಳಿ. ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭೆ ಸದಸ್ಯರಾಗಿರ್ತಕ್ಕಂಥವರು ದೇಶದ ವಿಭಜನೆಯನ್ನು ಮಾಡ್ತಕ್ಕಂಥ ಒಂದು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ದೆಹಲಿಯಲ್ಲಿ. ಭಾರತ ಸರ್ಕಾರದಿಂದ ಸರಿಯಾದ ರೀತಿಯ ಆರ್ಥಿಕ ನೆರವುಗಳು ಮತ್ತು ರಾಜ್ಯದ ಕಾರ್ಯಕ್ರಮಗಳಿಗೆ ಹಲವಾರು ರೀತಿಯ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥದ್ರಲ್ಲಿ ನಿರ್ಲಕ್ಷಿಸಿದ್ದಾರೆ ಅಂತಕ್ಕಂಥ ಒಂದು ಕಾರಣ ಕೊಟ್ಟು ದೇಶ ವಿಭಜನೆ ಆಗಬೇಕು ಅಂತ ಏನು ಹೇಳಿದ್ದಾರೆ. ಬಹುಶಃ ಅತ್ಯಂತ ಇಮ್ಮೆಚೂರ್ ಸ್ಟೇಟ್ಮೆಂಟ್ ಅದು ನನ್ನ ಅಭಿಪ್ರಾಯದಲ್ಲಿ. ಈಗಾಗಲೇ ದೇಶದಲ್ಲಿ ಕರ್ನಾಟಕದಲ್ಲೇ ಪ್ರತಿನಿತ್ಯ ಬಿರಿಯಾನಿ ಊಟ ಮಾಡಿಸಿ ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ಯಾತ್ರೆ ಮಾಡಿದ್ರು. ಈಗ ಅವರೇ ದೇಶ ವಿಭಜನೆ ಬಗ್ಗೆ ಏನು ಚರ್ಚೆ ಮಾಡ್ತಾ ಇದ್ದಾರೆ, ಅದರಿಂದ ಏನು ಸಾಧನೆ ಮಾಡ್ತಾರೆ? ರಾಜ್ಯದ ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭೆ ಸದಸ್ಯರಾಗಿರ್ತಕ್ಕಂಥವರು ದೇಶದ ವಿಭಜನೆಯನ್ನು ಮಾಡ್ತಕ್ಕಂಥ ಒಂದು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ದೆಹಲಿಯಲ್ಲಿ. ಭಾರತ ಸರ್ಕಾರದಿಂದ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ವಿಜಯ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ನೋಡಿ, ಡಿ ಕೆ ಸುರೇಶ್ ಅವರ ಕೊಟ್ಟಂತ ಹೇಳಿಕೆ ಇದೆಯಲ್ಲ, ಅದು ಖಂಡನೀಯ. ಕನ್ನಡಿಗರಿಗೆ ಆಗ್ತಾ ಇರುವಂಥ ಅನ್ಯಾಯದ ವಿರುದ್ಧವಾಗಿ ಧ್ವನಿ ಎತ್ತೋದು ತಪ್ಪ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಧ್ವನಿ ಎತ್ತೋದು ತಪ್ಪಲ್ಲ, ಆದರೆ ಅದಕ್ಕೆ ಆದಂಥ ಒಂದು ರೀತಿ ನೀತಿ ಇರುತ್ತೆ. ಯಾಕಂದರೆ ಪ್ರತಿಯೊಬ್ಬ ಪೊಲಿಟಿಕಲ್ಗಳು, ರಾಜಕೀಯ ಮುಖಂಡರು ಅಥವಾ ರಾಜಕೀಯ ನಾಯಕರು ಕೊಡುವಂಥ ಹೇಳಿಕೆಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅವರು ಕೊಡುವಂಥ ಹೇಳಿಕೆಯಲ್ಲಿ ಅವರು ಎಡವಿದ್ರ ವಿಜಯ್? ಖಂಡಿತವಾಗ್ಲೂ ನಾಗೇಂದ್ರ ಬಾಬು, ಏನು ಬಜೆಟ್ ನಂತರ ಅನುದಾನ ವಿಚಾರ ಸಂಬಂಧಪಟ್ಟಂತೆ ರಾಜ್ಯಕ್ಕೆ ಆಗಿರುವಂಥ ಅನ್ಯಾಯ ಏನಿದೆ, ಅನ್ಯಾಯ ಸರಿಪಡಿಸುವ ನಿಟ್ಟಿನಲ್ಲಿ ಕೇಂದ್ರದ ವಿರುದ್ಧ ವಾಗ್ದಾಳಿ ನಡೆಸುವಂಥ ಸಂದರ್ಭದಲ್ಲಿ ಏನು ಹೇಳಿಕೆ ಕೊಟ್ಟಿರುವಂಥದ್ದು, ಪ್ರತ್ಯೇಕ ಉತ್ತರ ಭಾರತಕ್ಕೆ ಏನು ಜಾಸ್ತಿ ಅನುದಾನ ಹೋಗ್ತಾ ಈ ಹಿನ್ನೆಲೆಯಲ್ಲಿ ದಕ್ಷಿಣ ಭಾರತ ಪ್ರತ್ಯೇಕ ರಾಷ್ಟ್ರ ಅನ್ನುವಂಥದ್ದು ಅದು ಎಷ್ಟರ ಮಟ್ಟಿಗೆ ಎಡವಟ್ಟು ಅಂತಂದರೆ ಅದು ಜನಪ್ರತಿನಿಧಿಯಾಗಿ ಲೋಕಸಭಾ ಸದಸ್ಯರಾಗಿ ಹೇಳಿಕೆ ಕೊಟ್ಟಿರುವಂಥದ್ದು ಯಾರು ಕೂಡ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಖುದ್ದು ಅವರ ಪಕ್ಷದ AICC ಅಧ್ಯಕ್ಷರು ಕೂಡ ಈ ಹೇಳಿಕೆಯನ್ನು ಖಂಡಿಸಿರುವಂಥದ್ದು ಯಾವುದೇ ಕಾರಣಕ್ಕೂ ಪ್ರತ್ಯೇಕ ರಾಷ್ಟ್ರ ಬೇಡ ಅಂತ. ಅದಾದ ನಂತರ ಅಂದರೆ ಡಿ ಕೆ ಸುರೇಶ್ ಹೇಳಿಕೆ ಕೊಟ್ಟ ನಂತರ ಸಂಸತ್ನಲ್ಲಿ ಇದರ ವಿಚಾರ ಪ್ರತಿಧ್ವನಿಸಿರುವಂಥದ್ದು ಸುರೇಶ್ ಅವರ ರಾಜೀನಾಮೆಗೆ ಖುದ್ದು ಅವರ ಸಹೋದರ DK ಶಿವಕುಮಾರ್ ಕೂಡ ಇದನ್ನು ಒಪ್ಪಲಿಲ್ಲ. ಅಂದರೆ ಅಖಂಡ ಭಾರತದ ಪರವಾಗಿ ಮಾತಾಡಿರುವಂಥದ್ದು. ಒಂದೆಡೆ ರಾಜಕೀಯವಾಗಿ ಹೇಳಿಕೆ ಕೊಟ್ಟಿರುವ ಸಂಬಂಧಪಟ್ಟಂತೆ ಇದನ್ನು ಪ್ರತಿಪಕ್ಷ BJP ಇದನ್ನು ರಾಜಕೀಯವಾಗಿ ಒಂದಷ್ಟು ಅಸ್ತ್ರವನ್ನು ತೆಗೆದುಕೊಂಡಿರುವಂಥದ್ದು. ಜೊತೆಗೆ ಒಂದಂತೂ ಬಹಳ ಸ್ಪಷ್ಟ, ಬಜೆಟ್ನಲ್ಲಾಗಲಿ ಅಥವಾ ಕೇಂದ್ರದ ಅನುದಾನದ ವಿಚಾರದಲ್ಲಾಗಲಿ ತಾರತಮ್ಯ ಅದರ ಖಂಡಿಸುವಂತಹ, ಪ್ರತಿಭಟಿಸುವಂತಹ, ಅದನ್ನು ವಿರುದ್ಧ ಹೇಳಿಕೆ ಕೊಡುವಂತಹ ಎಲ್ಲ ಸ್ವಾತಂತ್ರ್ಯ ಇರುವಂಥದ್ದು ಆಯಾ ರಾಜ್ಯಗಳಿಗೆ. ಆದರೆ ಅದಕ್ಕೆ ಆದ ರೀತಿಯಲ್ಲಿ ಒಂದು ರೀತಿ ಇರುತ್ತೆ ಮತ್ತು ಅದನ್ನು ಪ್ರತಿಭಟಿಸುವ ಒಂದು ವೇದಿಕೆ ಇರುತ್ತೆ. ಆದರೆ ಏನು ಅನುದಾನ ಕೊರತೆ ಅನ್ನುವ ಒಂದೇ ಒಂದು ವಿಚಾರವನ್ನು ಇಟ್ಕೊಂಡು ಪ್ರತ್ಯೇಕ ರಾಷ್ಟ್ರ ಅನ್ನೋದೇನಿದೆ ಅದು ಯಾರು ಕೂಡ ಕೇಳುವಂಥದ್ದು ಸಾಧ್ಯ ಇಲ್ಲ ಮತ್ತು ಕೇಳೋದು ಕೂಡ ಆಗೋದಿಲ್ಲ. ಇದು ನಾನಾ ರೀತಿಯ ಪರಿಣಾಮಗಳನ್ನು ಬೀರುವಂಥದ್ದು. ಈಗ ಸುರೇಶ್ ಅವರ ಹೇಳಿಕೆ ಖುದ್ದು ಅವರ ಪಕ್ಷ ಮತ್ತು ಕೇವಲ ಸುರೇಶ್ ಹೇಳಿಕೆ ಅಂತಲ್ಲ, ಕಾಂಗ್ರೆಸ್ ಸಂಸದ ಆಗಿರುವಂಥ ಹಿನ್ನೆಲೆಯಲ್ಲಿ ಇದು ಕಾಂಗ್ರೆಸ್ ಮೇಲೆ ಮುಗಿಬಿದ್ದಿರುವಂಥದ್ದು, ಕಾಂಗ್ರೆಸ್ ಒಂದು ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಲುಕಿರುವಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ.